ಪ್ರೀತಿಯ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ನೋಡಿ, ನಾವು ಮಾಡ್ತಿರೋಂಥ ವೀಡಿಯೋಸು ತಮಗೇನಾದರೂ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ, ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದನ್ನು ಮರಿಬೇಡಿ. ಅಗ್ರಿಕಲ್ಚರ್ ಲ್ಯಾಂಡು ಸ್ನೇಹಿತರೆ 4 ಎಕರೆ ಇದೆ, ಜನರಲ್ ಪ್ರಾಪರ್ಟಿ ಇದು. ಓನರ್ ಬಂದ್ಬಿಟ್ಟು ಪದ್ಮಾವತಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಶೆಟ್ರಿಯವರು, ಆನಂದಪುರ ಅಂತ ಹೇಳ್ಬಿಟ್ಟು ಹಳ್ಳಿಲಿ ಇರ್ತಕ್ಕಂಥ ಒಂದು ಲ್ಯಾಂಡ್ ಆಗಿರುತ್ತೆ. ಮಾತುಕತೆ ಬಂದು ಲ್ಯಾಂಡ್ ಹಾಗೂ ಸುಖದ ಜೀವನದ ಬಗ್ಗೆ ಚಿಕ್ಕದಾದ ಮಾತಾಗಿರುತ್ತೆ. ಲ್ಯಾಂಡ್ ಬಂದು ನೀರಾವರಿ ಜಮೀನಾಗಿರುವ ಕಾರಣ ಸೊಪ್ಪು ತರಕಾರಿ ಜಾಸ್ತಿ, ಅದರಲ್ಲೂ ಕೊತ್ತಂಬರಿ ಮೆಂತ್ಯ ಅತಿಯಾಗಿ ಬೆಳೆಯಲಾಗುತ್ತದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸಂಸಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ಬಿರುಕು ಬಿಟ್ಟು ಚಿತ್ರಾನ್ನ ಆಗೋಗಿದೆ ಸರ್ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಏನಕ್ಕಪ್ಪ ಅಂತಂದರೆ ಆನಂದ ಆಗುವಷ್ಟು ಅವರು ಮಾಡ್ತಾ ಇರಲಿಲ್ಲ, ಅದಕ್ಕೆಲ್ಲ ಹಲವು ಕಾರಣಗಳಿದ್ದಾವೆ, ಅದೆಲ್ಲವನ್ನು ಕೂಡ ಹೇಳೋದಕ್ಕಾಗಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಸಂಸಾರದ ಬಿರುಕಿಗೆ ಕಾರಣ ಏನಪ್ಪ ಅಂತಂದರೆ ಇಲ್ಲಿ 4 ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ರಾತ್ರಿ 1 ಗಂಟೆಗೆ ಮನೆಗೆ ಪತಿ ಬರ್ತಾಯಿದ್ರು, ಬಂದು ಬಾಗಿಲು ತಟ್ತಾಯಿದ್ರು ಅಂತ ಅಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಎರಡನೇದು ಬಂದ್ಬಿಟ್ಟು ಬೇರೆ ಕಡೆ ಎಲ್ಲೋ ರುಚಿಯಾದ ಬೆಲ್ಲ ನೋಡಿಕೊಂಡಿದ್ದಾರೆ, ಆ ಒಂದು ಕಾರಣಕ್ಕೋಸ್ಕರ ಅವರು 1 ಗಂಟೆಗೆ ಬರ್ತಾಯಿದ್ರು ಮಧ್ಯರಾತ್ರಿಲಿ. ಏಕೆಂದರೆ ಆನಂದ ಕೊಡುವಾಗ ಜಾಸ್ತಿ ಹೊತ್ತು ಇಕ್ತಾ ಇರಲಿಲ್ಲ, ಮತ್ತು ಅದರ ಬಗ್ಗೆ ಮಾತು ಆಗಲಿ ಮುಖದಲ್ಲಿ ಕಳೆಯಾಗಲಿ ಇರ್ತಾ ಇರಲಿಲ್ಲ, ಹಾಗಾಗಿ ಆವಾಗಲೇ ಗೊತ್ತಾಗಿತ್ತು ಅಂತ ಇಲ್ಲಿ ಇವರು ಹೇಳ್ಕೊಂಡಿದ್ದಾರೆ. ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂದರೆ ಮನೆಗೆ ಕಾಲಿಟ್ಟ ಮೊದಲ ದಿನವೇ ಅನುಭವ ಇರುವ ರೀತಿ ಮಾಡಿದ್ದರು, ಆಗಲೇ ಅರ್ಥ ಆಗಿತ್ತು. ಮತ್ತು ಅವತ್ತು ಪ್ರಶ್ನೆಯೂ ಸಹ ಕೇಳಿದ್ದೆ, ಆ ಕಡೆಯಿಂದ ಸರಿಯಾದ ಉತ್ತರ ಸಿಗಲಿಲ್ಲ ಅಷ್ಟೇ, ಅವತ್ತೇ ಸ್ವಲ್ಪ ಅನುಮಾನ ಬರೋ ಥರ ಅವರು ನೆಟ್ಕೊಂಡಿದ್ರಂತೆ. ಇನ್ನು ನೀರಾವರಿ ತೋಟದ ಬಗ್ಗೆಯಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು ಸಂಪೂರ್ಣವಾಗಿ ನಾನು ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ. ಸರಿಯಾಗಿ ತೋಟದಲ್ಲಿ ದಿನ ಶ್ರಮಪಟ್ಟು ದುಡಿದರೆ ಒಳ್ಳೆ ಬೆಳೆನೇ ಬೆಳೆಯಬಹುದು, ಹಾಗೆ ತೋಟನೂ ಕೂಡ ಇದೆ, ಹಾಗೆ ಸಖತ್ತಾಗಿದೆ ನೋಡೋದಕ್ಕೆ ಅಂತ ಹೇಳಿದ್ದಾರೆ. ಲ್ಯಾಂಡಲ್ಲಿ ಫೆನ್ಸಿಂಗ್ ಮಾಡಿಸಿಲ್ಲ, ಹಾಗಾಗಿ ದನಗಳು ಹಾಗೂ ಕುರಿ ಮೇಕೆ ಓಡಾಡುವುದು ಸಹಜ, ಅದೊಂದೇ ಸಮಸ್ಯೆ ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲ. ಅಂದರೆ ಅಕ್ಕಪಕ್ಕದ ಜಮೀನವರು ಇರ್ತಕ್ಕಂಥ ಒಂದು ದನಗಳು ಓಡಾಡ್ತಾ ಇರ್ತಾವಂತೆ. ಇನ್ನು ಕರೆಂಟ್ ವ್ಯವಸ್ಥೆ ಜೊತೆಗೆ 2 ಮನೆ ಕೆಲಸಗಾರರಿಗೆ ಇರುತ್ತೆ. ಮಡ್ ರೋಡು, ಅಕ್ಕಪಕ್ಕ ಒಳ್ಳೆ ಹಸಿರುಯಿಂದ ಪೂರ್ತಿ ಸುಂದರವಾಗಿ ಕಾಣಿಸುತ್ತೆ, ತೆಂಗು ಬೆಳೆ ಕಾಣುತ್ತೆ ಎಲ್ಲಿ ನೋಡೋರು ನಿಮಗೆ. ಒಂದು ಬೋರ್ವೆಲ್ ಇದೆ, ಹಾಗೆ ನೀರಿನ ಮಟ್ಟ ಪರವಾಗಿಲ್ಲ ಅಂತ ಅನಿಸುತ್ತೆ, ಆದರೆ ತೀರಾ ಹೆಚ್ಚಾಗಿ ಏನೂ ಇಲ್ಲ, ತೀರಾ ಕಮ್ಮಿ ಆಗೋ ಇಲ್ಲ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ನೋಡ್ಬೋದು ಇಲ್ಲಿ ರೋಡು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ರೋಡಿನ ಒಂದು ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಬೆಟ್ಟ ಹಾಗೂ ತೆಂಗು ಅಡಿಕೆ ಎಲ್ಲನೂ ಸಹ ಇದೆ. ತಮ್ಮ ಅಭಿಪ್ರಾಯ ಏನು ಕಮೆಂಟ್ ಮುಖಾಂತರ ತಿಳಿಸಿಕೊಡಿ. ಬಾಯ್.